ಅಮ್ಮ, ಹುಡುಗ ತುಂಬಾ ಲಕ್ಷಣವಾಗಿದ್ದಾನಲ್ವಾ? ನಮ್ ರುಕ್ಕುಗೆ ಹೇಳಿ ಮಾಡಿಸಿದ ಜೋಡಿ. ಏನಣ್ಣ ನೀನು ಇತ್ತೀಚೆಗೆ ರೆಸ್ಟ್ ತಗೊಳ್ಳೋದೆ ಮರ್ತಿರೋ ಹಾಗಿದೆ. ಸುಬ್ಬಿ ಊರಿಗೆ ಹೋದಾಗಿಂದ ತಾತನ್ ಜೊತೆ ಹಾಲಲ್ಲೇ ಕೂತಿರ್ತೀಯ. ಯಾಕಣ್ಣ, ಅವಳಿಲ್ದ ಬೋರ್ ಆಗ್ತಾ ಇದೀಯಾ? ತಂಗಿ ಜವಾಬ್ದಾರಿ ಹೊತ್ಕೊಂಡಿರೋ ಈ ಅಣ್ಣ ಕೋಣೆಯಲ್ಲಿ ಆರಾಮಾಗಿ ಮಲ್ಕೊಳಕ್ಕಾಗತ್ತಾ? ನನ್ನ ತಲೆ ಮೇಲಿನ ಭಾರ ಕೆಳಗಿಳಿಸೋವರೆಗೂ ನಾನು ಹೀಗೆ ಇಲ್ಲೇ ಕೂತ್ಕೋಬೇಕಾಗತ್ತೆ. ಓಹೋ, ಎಲ್ರೂ ಇಲ್ಲಿ ಕೂತ್ಕೊಂಡು ನನ್ ಬಗ್ಗೆನೇ ಏನೋ ಪ್ಲಾನ್ ಮಾಡ್ತಿರೋ ಹಾಗಿದೆ. ನೋಡ್ದ್ಯಾ ಸೂರ್ಯ, ನನ್ನ ಮೊಮ್ಮಗಳು ಎಷ್ಟು ಬುದ್ಧಿವಂತಲು ಅಂತ. ಬರೀ ಸನ್ನಿವೇಶ ನೋಡ್ಕೊಂಡೆ ಎಲ್ಲ ಲೆಕ್ಕ ಹಾಕ್ಬಿಡ್ತಾಳೆ. ಏನು ಸಿಕ್ಕಾಪಟ್ಟೆ ನೈಸ್ ಮಾಡ್ತಾ ಇದೀಯಾ? ಕೂತ್ಕೋ, ಎಲ್ಲ ಹೇಳ್ತೀನಿ, ಕೂತ್ಕೋ ಮೊದ್ಲು. ಹೇಳ್ತಾತ, ಏನ್ ವಿಷಯ? ನಿನ್ನ ಬರ್ತ್ಡೇಗೆ ನಾನೊಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದು ನಿನ್ಗೆ ನೆನಪಿದ್ಯಾ? ಓಹೋ ತಾತ, ಅದಿನ್ನೂ ನಿಮಗ್ ನೆನ್ಪಿದ್ಯಾ? ನಾನ್ ಹೇಳಿರೋದು ನನ್ ಹೇಗಮ್ಮ ಮರೀಲಿ? ನಿಮ್ಮೆಲ್ರೂ ರಿಯಾಕ್ಷನ್ ನೋಡ್ತಾ ಇದ್ರೆ ನಾನೇ ಕುರಿ ಅನ್ನೋದು ಅರ್ಥ ಆಗ್ತಾ ಇದೆ. ಸುತ್ತಿ ಬಳಸಿ ಮಾತಾಡ್ಬೇಡಿ, ನೇರವಾಗಿ ವಿಷಯಕ್ಕೆ ಬನ್ನಿ. ಏನದು ಸರ್ಪ್ರೈಸ್? ಸೂರ್ಯ ಕೇಳ್ತಾ ಇದ್ದಾಳೆ, ಹೇಳಪ್ಪ. ಸರಿ ತಾತ, ಕಣ್ಮುಚ್ಕೋ. ಹೊಸ ಮೊಬೈಲ್ ಏನಾದ್ರು ಗಿಫ್ಟ್ ಕೊಡ್ತಾ ಇದೀಯಾ? ಇಲ್ಲ, ಕಣ್ಮುಚ್ಕೋ. ಕೈ ಚಾಚು. ಈಗ ಕಣ್ಬಿಡು. ಯಾರಣ್ಣ ಇದು? ಹೇಳ್ತೀನಿ, ಆದ್ರೆ ಮೊದಲು ಇವನು ಹೇಗಿದ್ದಾನೆ ಅದನ್ನ ಹೇಳು. ಫೋಟೋದಲ್ಲಿ ನೋಡೋದಕ್ಕೆ ಎಲ್ರೂ ಚೆನ್ನಾಗೇ ಇರ್ತಾರೆ. ಇದನ್ ನನಗೆ ಯಾಕೆ ತೋರಿಸ್ತಾ ಇದೀಯಾ? ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕಣೆ. ಜೋಡಿ ಜಮೀನ್ದಾರ್ ಮನೆತನದವ್ರಂತೆ. ಒಬ್ನೇ ಮಗ ಅಂತೆ. ಈಗ ಸದ್ಯಕ್ಕೆ ಸಿಟಿಲಿದಾನೆ. ಫಾರಿನ್ ಹೋಗೋ ಚಾನ್ಸ್ ಇದೆಯಂತೆ. ಇವನ್ಗೆ ಯಾವ ಕೆಟ್ಟ ಚಟನೂ ಇಲ್ವಂತೆ. ನನಗ್ ಮದ್ವೆ ಮಾಡ್ಸಿ ಈಗ್ಲೇ ಮನೆಯಿಂದ ಆಚೆ ಹಾಕೋ ಪ್ಲಾನಾ? ನಾನ್ ಮದ್ವೆಗ್ ರೆಡಿ ಇದ್ದೀನಿ ಅಂತ ನಿಮಗ್ ಯಾರಿಗಾದ್ರೂ ಹೇಳಿದೀನಾ? ಯಾರನ್ ಕೇಳಿದೀನೆಲ್ಲ ಮಾಡ್ತಾ ಇದ್ದೀರಾ? ತಾತ, ಇದೆಲ್ಲ ನಿಂದ ಪ್ಲಾನ್ ತಾನೆ? ಇದೇನಪ್ಪ ಇದು? ಎಲ್ಲದಕ್ಕೂ ನನ್ ಮೇಲೇನೆ ಅನುಮಾನ ಪಡ್ತಾ ಇದ್ದಾಳೆ. ಓಹೋ ಅಣ್ಣ, ಇದೆಲ್ಲ ನಿಂದ ಅರೇಂಜ್ಮೆಂಟ್ಸಾ? ರುಕ್ಕು, ಈ ಸಿದ್ಧತೆ ಯಾರ್ದು ಅನ್ನೋದು ಮುಖ್ಯ ಅಲ್ಲ, ವಿಷಯ ಎಷ್ಟು ಗಂಭೀರವಾಗಿದೆ ಅನ್ನೋದು ಮುಖ್ಯ. ನೋಡು ರಾಜ, ತಾತ ಅಜ್ಜಿಗೆ ವಯಸ್ಸಾಯ್ತು. ಅವರಿಬ್ಬರಿಗೂ ಮೊಮ್ಮಗಳ ಮದುವೆ ನೋಡಬೇಕು ಅನ್ನೋ ಆಸೆ ಇರಲ್ವಾ? ಅದು ಅಲ್ಲದೆ ಈ ಮನೆಯಲ್ಲಿ ಶುಭ ಕಾರ್ಯ ನಡೆದು ತುಂಬಾ ವರ್ಷಗಳೇ ಆದವು. ನೀನು ಯಾವತ್ತಾದ್ರೂ ಒಂದು ದಿವಸ ಮದುವೆ ಆಗ್ಲೇಬೇಕಾ? ಆ ದಿವಸ ಈಗಲೇ ಹತ್ರ ಬಂದಾಯ್ತು ಅಂತನ್ಕೋ. ಅಣ್ಣ, ಮಾತಲ್ಲೇ ನನ್ನನ್ನ ಮರಳು ಮಾಡೋದಕ್ಕೆ ಬರ್ಬೇಡ. ಹೇಳಿದಕ್ಕೆಲ್ಲ ತಲೆ ಆಡ್ಸೋದಕ್ಕೆ ನನ್ ಪದ್ಮಿನಿ ಅಲ್ಲ. ಮದ್ವೆ ಆಗಿ ಸೆಟಲ್ ಆಗೋದು ನನ್ ಗುರಿ ಅಲ್ಲ ಅಂತ ಆಲ್ರೆಡಿ ನಾನು ನಿಮಗೆಲ್ಲ ಹೇಳಿದ್ದೀನಿ. ಆ ರೀತಿ ಒಂದ್ ಬೋರಿಂಗ್ ಲೈಫ್ ನ ಲೀಡ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನಿಮ್ಮೆಲ್ರಿಗೂ ಈ ಮನೇಲೊಂದು ಶುಭ ಕಾರ್ಯ ನಡಿಬೇಕಷ್ಟೇ ತಾನೇ? ದೇವ್ರ ಕಲ್ಯಾಣೋತ್ಸವ ಮಾಡಿಸಿ, ಯಾವ್ದಾದ್ರು ಹೋಮ ಮಾಡಿಸಿ. ಅದನ್ನೆಲ್ಲ ಬಿಟ್ಬಿಟ್ಟು ನನಗೆ ಯಾಕೆ ಬಲವಂತ ಮಾಡ್ತಾ ಇದ್ದೀರಾ? ರುಕ್ಮಿಣಿ, ನಿನಗೆ ಅನುಭವ ಸಾಲದು.
ಹಿರಿಯರು ಗಟ್ಟಿಮುಟ್ಟಿದ್ದಾಗ್ಲೇನೆ ಜೀವನಕ್ಕೊಂದು ದಾರಿ ನೋಡ್ಕೋಬೇಕು. ಇಲ್ಲ ಅಂದ್ರೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ನೋಡು. ಹೌದು ಕಣೆ ರುಕ್ಕು, ಪರಿಸ್ಥಿತಿ ಯಾವಾಗ್ಲೂ ಒಂದೇ ರೀತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಮದ್ವೆ ಆದವರೆಲ್ಲ ನರಕ ಅನುಭವಿಸ್ತಾರೆ ಅನ್ನೋದು ನಿನ್ ಭ್ರಮೆ ಕಣೆ. ಮದ್ವೆ ಆದ್ಮೇಲೂ ಕೂಡ ನಿನ್ ಗುರಿನ ನೀನು ಸಾಧಿಸ್ಬೋದು. ನೀನೇನ್ ಮಾಮೂಲಿ ಹುಡುಗಿನ, ಪ್ರಪಂಚ ನೋಡಿದೀಯಾ, ಚೆನ್ನಾಗಿ ಓದ್ಕೊಂಡಿದೀಯಾ. ಮದ್ವೆಗೆ ಮುಂಚೆನೆ ಕ್ಲಿಯರ್ ಕಟ್ಟಾಗಿ ಮಾತಾಡ್ಕೊಂಡ್ರೆ ಆಯ್ತಪ್ಪ. ರುಕ್ಮಿಣಿ, ಇಲ್ಲಿವರೆಗೂ ನಾನು ನಿನ್ನ ಹತ್ರ ಏನು ಕೇಳಿಲ್ಲಮ್ಮ. ದಯವಿಟ್ಟು ನನ್ನೊಂದು ಈ ಆಸೆನ ನೆರವೇರಿಸ್ಕೊಡಮ್ಮ. ನಿನ್ನ ಜವಾಬ್ದಾರಿನ ಕಳ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಮಾತನ್ನ ನಾನು ಖಂಡಿತ ಹೇಳ್ತಾ ಇಲ್ಲ. ನನ್ನ ಕಣ್ಮುಂದೆ ನಿನ್ನ ಜೀವನಕ್ಕೊಂದು ನೆಲೆ ಆದ್ರೆ ನಾನು ನೆಮ್ಮದಿಯಾಗಿರ್ಬಹುದು ಅನ್ನೋದು ಒಂದು ಸಣ್ಣ ಆಸೆ ಅಷ್ಟೇ ಕಣಮ್ಮ. ರುಕ್ಮಿಣಿ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬೇಕು ಬೇಡಗಳು ತುಂಬಾನೇ ಇರ್ತವೆ. ನಾವು ಯಾವಾಗಲೂ ನಮಗೇನು ಬೇಕೋ ಅದರ ಹಿಂದೆನೇ ಓಡ್ತಾ ಇರ್ತೀವಿ. ಆದರೆ ನಮಗೇನು ಬೇಡವೋ ಅದು ನಮ್ಮ ಹತ್ರ ಬಂದಾಗ ಕಷ್ಟಪಟ್ಟಾದರೂ ಅದನ್ನೇ ಒಪ್ಕೊಳ್ತೀವಿ. ಜೀವನದಲ್ಲಿ ನಾವು ಹೀಗೆ ಇರಬೇಕು ಅನ್ನೋ ಛಲ ಇರಬೇಕೇ ಹೊರತು ಗುರಿ ಇರಬಾರ್ದು. ಒಂದು ವೇಳೆ ಅದೇ ಗುರಿ ಆದರೆ ಹೊಂದಿಕೆ ಅನ್ನೋ ಪದಕ್ಕೆ ಅರ್ಥವೇ ಇರಲ್ಲ. ನಮ್ಮ ಆಸೆ, ಕನಸು, ಗುರಿ ಇವೆಲ್ಲ ನಮ್ಮ ಬೇಕು ಬೇಡಗಳ ನಡುವೆ ಇರುವಂಥದ್ದು. ನೋಡು ರುಕ್ಕು, ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ, ನಮಗೇನು ಬೇಡವೋ ಜೀವನದಲ್ಲಿ ನಾವು ಅವುಗಳ ಜೊತೆಯಲ್ಲೇ ಹೆಚ್ಚಿಗೆ ಕಾಲ ಕಳೆಯೋದು. ಹಾಗಂತ ನಾವು ನಮ್ಮ ಬಯಕೆಗಳನ್ನು ನಾವು ಮೂಲೆ ಗುಂಪು ಮಾಡಲ್ಲಲ್ವಾ? ಸರಿ ಅಣ್ಣ, ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು.